ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕರವರ ಕುರಿತು ಪ್ರಬಂಧ ನೋಡ್ತಾ ಇದೀವಿ. ಸಾಲು ಮರದ ತಿಮ್ಮಕ್ಕರವರ ಕುರಿತು ಪ್ರಬಂಧ ನೋಡ್ತಾ ಇದೀವಿ. ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ನೋಡ್ತಾ ಹೋಗ್ತೇವೆ. ಇಷ್ಟು ಬರದ ಪೂರ್ಣಾಂಕ ಬರುತ್ತಾ? ಇಲ್ಲ. ಈ ಒಂದು ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರ್ಬೇಕು, ಸುಂದರ ಅಕ್ಷರಗಳಿರ್ಬೇಕು. ಹಾಗೇನಾಗುತ್ತೆ, ಪೂರ್ಣಾಂಕ ಪಡಿತೀರಾ? ಓಕೆನಾ? ರೈಟ್. ಪೀಠಿಕೆ ಪ್ರಾರಂಭ ಮಾಡ್ತಾ ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕ ಜಗತ್ತಿಗೆ ಸಾರಿದ ಮಹಾನ್ ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ ಅವರು ಕರ್ನಾಟಕದ ಹೆಮ್ಮೆಯ ವೃಕ್ಷ ಮಾತೆ ಅಂತಕ್ಕಂಥದ್ದು ನಾನು ಪೀಠಿಕೆಯಲ್ಲಿ ಬರೆದಿದ್ದೇನೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ವಿವರಣೆ ನೋಡಿ. ವಿಷಯ ವಿವರಣೆ ಅಂತಂದ್ರು ಒಂದೇನೆ, ವಿವರಣೆ ಅಂದ್ರು ಒಂದೇನೆ. ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿ ಈಸಿಯಾಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಈಸಿಯಾಗಿ ಮಾರ್ಕ್ಸ್ ಪಡ್ಲಿಕ್ಕೂ ಸಾಧ್ಯ. ಓಕೆನಾ? ವಿವರಣೆ ಅಂತಕ್ಕಂಥದ್ದು ಬರ ನಂತರ ಇದರಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಆರಂಭಿಕ ಜೀವನ ಅಂತಕ್ಕಂಥದ್ದು. ಸಾಲು ಮರದ ತಿಮ್ಮಕ್ಕರವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಜನಿಸಿದರು. ನಂತರ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯರವರನ್ನು ವಿವಾಹವಾದರು. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸಿದರು ಅಂತಕ್ಕಂಥದ್ದು. ಓಕೆನಾ? ಗಂಡ ಹೆಂಡತಿ ಇಬ್ರು ಕೂಡ ಕೂಲಿ ಕೆಲಸ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರಂತೆ. ನಂತರ ಎರಡನೇ ಪಾಯಿಂಟ್ ನೋಡಿ, ಮರಗಳೇ ಮಕ್ಕಳಾದವು. ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ದಂಪತಿಗೆ ಮಕ್ಕಳಾಗಲಿಲ್ಲ. ಇದರಿಂದ ದುಃಖ ಪಡದೆ ಮರಗಳನ್ನೇ ತಮ್ಮ ಮಕ್ಕಳೆಂದು ಭಾವಿಸಿ ಅವುಗಳನ್ನು ಪ್ರೀತಿಯಿಂದ ನೆಟ್ಟು ಬೆಳೆಸಲು ಆರಂಭಿಸಿದರು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ? ಅಂದ್ರೆ ಮೂರನೇ ಪಾಯಿಂಟ್ ನೋಡಿ, ಪರಿಸರ ಸೇವೆ ಅಂತಕ್ಕಂಥದ್ದು. ಹುಲಿಕಲ್ ಮತ್ತು ಕುದೂರು ನಡುವಿನ ರಸ್ತೆಯ ಎರಡೂ ಬದಿಗಳಲ್ಲಿ ಸುಮಾರು 385 ಆಲದ ಮರಗಳನ್ನು ನೆಟ್ಟು ಬೆಳೆಸಿದರು ಅಂತಕ್ಕಂಥದ್ದು. ತಮ್ಮ ಜೀವನದಲ್ಲಿ ಸಾವಿರಾರು ಮರಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಅಪಾರ ಕೊಡುಗೆ ನೀಡಿದರು. ಓಕೆನಾ? ಇವರು ಆಲದ ಮರ, ವಿಶೇಷವಾಗಿ 385 ಆಲದ ಮರಗಳನ್ನ ಬೆಳೆಸಿರ್ತಕ್ಕಂಥದ್ದು, ಸಾವಿರಾರು ಬೇರೆ ಬೇರೆ ಗಿಡ ಮರಗಳನ್ನ ಬೆಳೆಸಿರ್ತಕ್ಕಂಥದ್ದು ಅಂತೇಳಿ ನೋಡ್ತೇವೆ. ಅದ ನಂತರ ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ, ಪ್ರಶಸ್ತಿಗಳು. ಅವರ ಸೇವೆ ಗುರುತಿಸಿ ಭಾರತ ಸರ್ಕಾರ ನೋಡಿ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಹಂಪಿ ವಿವಿ ಅಂದ್ರೆ ಹಂಪಿ ವಿಶ್ವವಿದ್ಯಾಲಯವು ನಾಡೋಜ ಗೌರವ ಪದವಿಯನ್ನು ನೀಡಿತು. ಇವುಗಳಲ್ಲದೆ ದೇಶ ವಿದೇಶಗಳಲ್ಲಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಅಂತಕ್ಕಂಥದ್ದು ನೋಡ್ತೇವೆ. ಅದ ನಂತರ ಐದನೇ ಪಾಯಿಂಟ್, ಆದರ್ಶ ಜೀವನ. ತಿಮ್ಮಕ್ಕನವರು ಇಂದಿಗೂ ಪರಿಸರ ಸಂರಕ್ಷಣೆಯ ಸಂಕೇತವಾಗಿದ್ದಾರೆ. ಅವರ ಜೀವನ ಪ್ರಕೃತಿಯನ್ನು ಪ್ರೀತಿಸುವುದು ಮತ್ತು ಮರಗಳನ್ನು ಬೆಳೆಸುವುದು ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ಉಪಸಂಹಾರ ಅಂತಕ್ಕಂಥದ್ದು ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲಿ ಹೇಳಬೇಕಾಗತ್ತೆ. ಓಕೆನಾ? ರೈಟ್. ಇಲ್ಲಿ ಓದ್ತೋಣ. ಸಾಲು ಮರದ ತಿಮ್ಮಕ್ಕ ಅವರ ಜೀವನ ನಮಗೆ ಉತ್ತಮ ಸಂದೇಶ ನೀಡುತ್ತದೆ. ನಾವು ಕೂಡ ಪ್ರತಿಯೊಬ್ಬರು ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಬೆಳೆಸಬೇಕು. ಅವರ ಆದರ್ಶವನ್ನು ಅನುಸರಿಸುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಅಂತಕ್ಕಂಥ ಉಪಸಂಹಾರವನ್ನ 4 ಸಾಲುಗಳು ಬರೆದಿದ್ದೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಉಪಸಂಹಾರವನ್ನ 5 ಅಥವಾ 6 ಸಾಲಿನಲ್ಲೂ ಕೂಡ ಬರೀಬಹುದು. ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.